ನೀವೇನು ಅನ್ಕೊಂತೀರ? ಉದಾಹರಣೆಗೆ ನೀವೇ ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ, ನಾನೇನು ರಿಪ್ಲೈ ಮಾಡಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಓದೋಕ್ಕೆ ಬರೋದಿಲ್ಲ ಇಂಗ್ಲೀಷು. ಓದಕ್ಕೆ ಬಂದರೆ ತಾನು ನಿಮಗೆ ನಾನು ರಿಪ್ಲೈ ಮಾಡೋಕ್ಕೋಗೋದು. ಓದಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ನಾನು ಹೆಂಗೆ ರಿಪ್ಲೈ ಮಾಡಲಿ? ಅವಾಗ ನೀವೇನು ಅನ್ಕೊಂತೀರ? ಈ ನನ್ನ ಮಗನಿಗೆ ತಿಕ್ಕಾಕೋಬ್ ಜಾಸ್ತಿ. ಯಾಕಂದರೆ ಓದಲ್ಲಿ ನನ್ನ ಇವಾಗ ಓದಕ್ಕೆ ಆಗಲಿಲ್ಲ, ನನ್ನ ಕೈಯಲ್ಲಿ ವಿದ್ಯೆ ಅನ್ನೋದು ನೈವೇದ್ಯ ಆಗೋಯ್ತು. ವಿದ್ಯೆ ಅನ್ನೋದು ನಂಗೆ ತಲೆ ಗಂಟಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ನೋಡಿದ್ರಲ್ಲ, ನಮ್ಮ ತೋಟ ಕೆಲಸ, ಮಾರ್ಕೆಟ್ಗೆ ಹೋಗೋದು ಬರೋದು, ಇದೇ ನಮಗೆ ಹುಚ್ಚಾಗೋಯ್ದೆ ಹೊರ್ತು ಓದ್ಬೇಕನ್ನೋ ಹುಚ್ಚು ನಂಗೆ ಬರಲಿಲ್ಲ. ವಿದ್ಯೆ ಅನ್ನೋದು ನಂಗೆ ತಲೆಗೂ ಹತ್ತಿಲ್ಲ. ನಾನು ಏನು ಮಾಡೋದು? ಇದನ್ನು ಚಿಕ್ಕ ಹುಡುಗರಲ್ಲಿ ತಗೊಂಡು ನಾವು ಚಿಕ್ಕ ಹುಡುಗರಲ್ಲಿ ತಗೊಂಡು ಬೀದಿನೂ ಈ ಥರ ಸುತ್ಕೊಂಡು ಹೋಗ್ತಾ ಇದ್ರಿ. ತುಂಬಾ ಚೆನ್ನಾಗಿರ್ತಾ ಇತ್ತು ಸರ್. ಓಕೆ, ಈಗ ಸಮಯ ಬಂದು 9 ಗಂಟೆ. ಹೇಳಿದ್ದೆ ಹೇಳ್ಕೊಂಡು ಎಷ್ಟಪ್ಪ ಹೇಳ್ತೀಯ, ತಿಗ ಮುಚ್ಕೊಂಡು ಮುಂದೆ ಕೇಳಪ್ಪ ಅಂತ ಎಷ್ಟೋ ಜನ ಬೈಕೊಂಡಿರ್ಬೋದಾ. ವ್ಲಾಗ್ ಮಾಡ್ಕೊಂಡು ನಿಂತ್ಕೊಂಡ್ರೆ ನಾನೇನು ಸಂಸಾರಿ ಅಂತಾರ ಇಲ್ಲ ಗುಂಡ್ರಗೋವಿ ಅಂತಾರ? ಹೇಳ್ರಿ ನೋಡೋಣ. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಹಿಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈಗ ಸಮಯ ಆಗಿದೆ 9 ಗಂಟೆ. ತೋಟಕ್ಕೆ ಇವತ್ತು ಬಂದಿದ್ದೆ ಆಲ್ಮೋಸ್ಟ್ ಲೇಟು, ಹಾಗಾಗಿ ವ್ಲಾಗ್ನ ಲೇಟಾಗಿ ಶುರು ಮಾಡ್ತಾ ಇದ್ದೀನಿ, ತಡವಾಗಿ. ಯಾಕಂತ ಹೇಳಿದ್ರೆ ಬೆಳಗ್ಗೆ ಎದ್ದೋಳಪ್ಪಟ್ಟಿಗೆ 6:30 ಕಣ್ರಿ, ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟಿದ್ದೀವಿ. ಹಾಗಾಗಿ ತೋಟಕ್ಕೆ ಬರೋಸಕ್ಕನೆ ಹತ್ರ 6:45, 7 ಗಂಟೆ ಹಾಗೆ ಹೋಗಿತ್ತು. ಅಯ್ಯೋ, ವ್ಲಾಗ್ ಇದ್ದರೆ ಇರಲಿ, ಫಸ್ಟ್ ಕೆಲಸ ನೋಡೋಣ ಅಂದ್ಬಿಟ್ಟು ಇವಾಗ ಬಂದು ಕೆಲಸ ನೋಡ್ತಾ ಇದ್ದೀನಿ. ಯಾರಾದರೂ ಬೆಳಗ್ಗೆ ವ್ಲಾಗ್ ಮಾಡ್ಕೊಂಡು ನಿಂತ್ಕೊಂಡ್ರೆ, ಇಲ್ಲಿ ಬಂದಿನ ಕೈ ಇಟ್ಟಿಲ್ಲ, ಕೈ ಇಡೋಕ್ಕಿಂತ ಮುಂಚೆನೇ ವ್ಲಾಗ್ ಮಾಡ್ಕೊಂಡು ನಿಂತ್ಕೊಂಡ್ರೆ ನಾನೇನು ಸಂಸಾರಿ ಅಂತಾರ ಇಲ್ಲ ಗುಂಡ್ರಗೋವಿ ಅಂತಾರ? ಹೇಳ್ರಿ ನೋಡೋಣ. ಹಾಗಾಗಿ ಲೇಟಾಗಿ ಶುರು ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಗ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ. ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದರೆ ಏನು? ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಬೇಕಂದ್ರೆ ಲೈಕ್. ನೀವು ಮಾಡೋ ಒಂದು ಲೈಕಿಂದ ನಮ್ಗೆ ಅಷ್ಟೇ ಸಪೋರ್ಟ್ ಆಗುತ್ತೆ, ನಮಗೆ ಅಷ್ಟೇ ಖುಷಿ ಆಗುತ್ತೆ. ನಮ್ಮ ವೀಡಿಯೋನೂ ಕೂಡ ತುಂಬ ಜನ ಇಷ್ಟಪಡ್ತಾರೆ ಅಂತ ನಾವು ಕೂಡ ಇನ್ನೂ ಹೊಸದಾಗಿ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ಮಾಡ್ತೀವಿ. ಆದರೆ ನೋಡೋರು ಯಾರು ಕೂಡ ಮಾಡೋದಿಲ್ಲ. ಅಟ್ಲೀಸ್ಟ್ ನೀವು ಆದರೂ ಮಾಡಿರಿ. ನೀವು ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಗೊಂಥರ ಬೇಜಾರಾಗುತ್ತೆ. ಅಯ್ಯೋ, ಈ ವಿಡಿಯೋ ಯಾರ್ಕಂದ್ರೆ ಇಷ್ಟ ಆಯಿತೋ ಇಲ್ಲೋ ಅಂತ ಒಂಥರ ಫೀಲ್ ಆಗುತ್ತೆ. ಹಾಗಾಗಿ ಎಲ್ಲರೂ ನೋಡ್ತಾರಲ್ಲ, ಲೈಕ್ ಮಾಡಿ, ಅಷ್ಟೇ ಸಾಕು ನಮಗೆ. ಓಕೆ, ಈಗ ಸಮಯ ಬಂದು 9 ಗಂಟೆ. ಹೇಳಿದ್ದೆ ಹೇಳ್ಕೊಂಡು ಎಷ್ಟಪ್ಪ ಹೇಳ್ತೀಯ, ತಿಗ ಮುಚ್ಕೊಂಡು ಮುಂದೆ ಕೇಳಪ್ಪ ಅಂತ ಎಷ್ಟೋ ಜನ ಬೈಕೊಂಡಿರ್ಬೋದಾ. ಇವಾಗ ಸದ್ಯಕ್ಕೆ ಏನಪ್ಪ ದಬ್ಬಾಗ್ತಾ ಇದ್ದೀವಿ ಅಂದರೆ ಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಇಲ್ಲೇ ಕಾಯಿ ಬಿಡಿಸ್ತಾ ಇದ್ದೀವಿ, ಅಲ್ಲೇ ಗುಡಿಸ್ಲ ಹತ್ರ ಮೂಟೆ ಮಾಡ್ತಾ ಇದ್ದೀನಿ. ಯಾಕಂದರೆ ಮಳೆ ಬೀಳ್ತೈತೆ. ಮಳೆ ಬಿದ್ದರೆ ಇನ್ನೊಂದು 15 ದಿನ 20 ದಿನ ಈ ಕಡೆ ಅಡ್ರೆಸ್ಸೇ ಇರೋಲ್ಲ, ಹಿಂದಿಂದ ಮಳೆ ಬೀಳೋಲ್ಲ. ಮೊನ್ನೆನೋ ಒಳ್ಳೆ ಮಳೆ ಬೀಳ್ತು, ಒಳ್ಳೆ ತ್ಯಾಮ ಆಯಿತು, ಗಾಡಿಗಳು ಬರೋಕ್ಕಾಗ್ದಿರ ಇದಾಗಿತ್ತು. ಬೈಕಲ್ಲಿ ಸಾಗಿಸ್ಕೊಟ್ಟೆ ಒಂದಿನ ಮಾತ್ರ. ಇನ್ನು ಮತ್ತೆ ನಿನ್ನೆ ಬಂದು ಹಾಕೊಂಡೋಯ್ತು. ಇವತ್ತು ಕೂಡ ಬರ್ತಾರೆ, ಹಾಕೊಂಡು ಹೋಗ್ತಾರೆ. ಓಕೆ, ಬನ್ನಿ ನೋಡೋಣ ಏನೆಲ್ಲ ಆಗುತ್ತೆ ಸಂಜೆವರೆಗೂ. ಈಗ ಬಂದು ಊಟ ಮಾಡೋಕ್ಕೆ ಬಂದಿದ್ದೀರಿ ಕಣ್ರಿ. ಇವತ್ತು ನಮ್ಮ ಮನೆಯಲ್ಲಿ ಫ್ರೈಡ್ ರೈಸ್ ಮಾಡಿದ್ದಾರೆ. ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಗಿಡ ಮರ ಕಳ್ಳಿ ಬಳ್ಳಿ ಎಲ್ಲ ನೋಡಿಕೊಂಡು ಸಖತ್ತಾಗಿ ಇಳಿಸ್ತಾ ಇದ್ದೀನಿ. ಫ್ರೈಡ್ ರೈಸ್ ಅಂತ ಸಖತ್ತಾಗಿದೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಕಾಯಿ ಪಣ್ಗುರ್ದು ಮಾಡವ ಸಣ್ಣ ಇನ್ನೂರು ಕೊರೆ ಆಗದು. ಇನ್ನು ಅದು ಊಟಕ್ಕೆ ಅಪ್ಪಡೆ ಪೊಯ್ಯಪ್ಪೋದು. ಹಾಂ, ನಾಳಕ್ಕಾಗದು ಬೋಣ ಎಲ್ಲ ಪೊಯ್ಯಪ್ಪೋದು ಸುಮ್ಮ ವೇಸ್ಟ್. ಯಾರು ಒಂದು ಗಾಡಿ ಲೋಡ ಏನ್ಕ್ಯಾ? ಓಕೆ ಫ್ರೆಂಡ್ಸ್, ಇವಾಗ ಕೆಲಸ ಮುಗೀತು. ಏನಂದರೆ ಗಾಡಿ ನಮ್ಮ ತೋಟಕ್ಕೆ ಬರಲಿಲ್ಲ. ಬೆಳಗ್ಗೆ ಅಂದ್ಕೊಂಡೆ ಬರುತ್ತೆ ಅಂತ, ಆದರೆ ಇವತ್ತು ದೊಡ್ಡ ಗಾಡಿ ಲೋಡ್ ಆಯಿತು. ದೊಡ್ಡ ಗಾಡಿ ಲೋಡ್ ಆಗಿದ್ದರಿಂದ ಬರೋಕ್ಕಾಗಿಲ್ಲ. ಯಾಕಂತ ಹೇಳಿದ್ರೆ ಒಂದು ಜಾಗದಲ್ಲಿ ಬಂದು ಸೊಂಪಿದೆ. ಅಂದರೆ ದೊಡ್ಡ ಗಾಡಿ ಬಂದು ಕಟ್ಟಿಂಗ್ ಆಗೋಲ್ಲ, ಲಾಂಗು. ಚಿಕ್ಕ ಗಾಡಿ ಆದರೆ ಆರಾಮಾಗಿ ಕಟ್ಟಾಗುತ್ತೆ, ಬರುತ್ತೆ. ಆದರೆ ಇವತ್ತು ದೊಡ್ಡ ಗಾಡಿ ಪಕ್ಕದಲ್ಲೇ ಒಂದು ಸಂಪ ಐತೆ ಬರೋ ರೋಡಲ್ಲಿ, ಮಾರದೆ ಸಂಪ್ ಕೊಟ್ಟತೈತೆ ಗಾಡಿ. ಹಾಗಾಗಿ ಇವತ್ತು ಸೆಂಟಿಂಗ್ ಎತ್ಕೊಂಡು ಕೊಟ್ಬಿಟ್ಟು ಈಗ ಸಮಯ ಬಂದು 12:30 ಆಗಿದೆ. ಇನ್ನು ಏನು ಕೆಲಸ ಇದೆ, ಆದರೆ ಸಂಜೆ ನೋಡ್ಕೊಳೋಣ ಅಂದ್ಬಿಟ್ಟು ಇನ್ನು ಮನೆ ಕಡೆ ಹೊರಡೋದು. ನಮ್ಮಮ್ಮ ಕೂಡ ಕಾಯಿ ಬಿಡಿಸಿ ಸುಸ್ತಾಗಿ ಕೂತವ್ರಿ. ಸುಸ್ತಾಯ್ತಪ್ಪ ಮಕ್ಕ? ಸುಸ್ತಾಯ್ತಾ? ಆಗಿಲ್ಲ ಹಂಗಾರೆ ನಡಿ, ಕಾಯಿ ಬಿಡಿಸಿ ನಡಿ. ಕಾಯಿ ಬಿಡಿಸಿ ಸಾಯಂಕಾಲ ಗಂಟೆ. ನಾನು ಸಾಯಂಕಾಲ ಟೀ ಎತ್ಕೊಂಡು ಬತ್ತೀನಿ. ಓಕೆ ಫ್ರೆಂಡ್ಸ್, ಇನ್ನು ಮಧ್ಯಾಹ್ನದಿಂದ ಬಂದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಸಮಯ ಬಂದು 4 ಗಂಟೆ 5 ನಿಮಿಷ ಆಗಿದೆ ಕಣ್ರಿ. ಏನಂತ ಹೇಳಿದ್ರೆ ನಿನ್ನೆ ಒಂದು ವ್ಲಾಗಲ್ಲಿ ಆಲ್ಮೋಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್ ಒಂದು ಕಮೆಂಟ್ ಮಾಡಿದ್ದಾರೆ, ಅಣ್ಣ ಡೈಲಿ ಮಧ್ಯಾಹ್ನ ಮನೆಗೆ ಹೋಗ್ತಿರಲ್ವಾ, ಏನಕ್ಕೆ ಹೋಗ್ತೀರಾ ಅಂತ ಕೇಳಿದರು. ಏನಂದರೆ ಯಾರೇ ಆಗಲಿ ಒಂದೇ ಸಮ ಕೆಲಸ ಮಾಡೋದಿಲ್ಲ. ಏನಂದರೆ ಬೆಳಿಗ್ಗೆ ಒಂದು ಸ್ವಲ್ಪ ಹೊತ್ತು ಮಾಡ್ಕೊತೀವಿ. ಬೆಳಿಗ್ಗೆ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ 8 ಗಂಟೆ 10 ಗಂಟೆಗೆ ಹೋಗೋರು ಇರ್ತಾರೆ. ಕೆಲವೊಬ್ಬರು ಬೆಳಿಗ್ಗೆ 6 ಗಂಟೆಗೆ ಹೋಗೋರು ಇರ್ತಾರೆ. ನಮ್ಮದು ಹಾಕಿ ರೇಟ್ರು 6:30 7 ಗಂಟೆಗೆಲ್ಲ
ಆಲ್ಮೋಸ್ಟ್ ತೋಟದಲ್ಲೇ ನಾವು ಎಂಟ್ರಿ ಆಗಿರ್ತೀವಿ, ಹೋಗಿ ಅಲ್ಲೇ ಊಟ ತಿನ್ಕೊಂಡು ಮತ್ತೆ ಕೆಲಸ ಮಾಡ್ಕೊಂಡಿರ್ತೀವಿ. ಬಿಸ್ಲೆಕ್ಕವರೆಗೂ ಕೂಡ ಮಾಡ್ತೀವಿ. ಪ್ರತಿಯೊಂದು ಕೂಡ ಕೆಲಸನೂ ಅಷ್ಟೇ ಬೆಳಗಿಂದ ಸಂಜೆವರೆಗೂ ಒಂದೇ ಸಮ ಮಾಡೋರು ಯಾರು ಕೂಡ ಇರೋದಿಲ್ಲ. ಬೆಳಿಗ್ಗೆ ಒಂದು ಸ್ವಲ್ಪ ಹೊತ್ತು ಮಾಡ್ಕೊತೀವಿ, ಮತ್ತು ಸಂಜೆ ಒಂದು ಸ್ವಲ್ಪ ಹೊತ್ತು ಮಾಡ್ಕೊತೀವಿ. ಅಂದರೆ ಬೆಳಗಿಂದ ಸಂಜೆವರೆಗೂ ಮಾಡಬೇಕಂದ್ರೆ ಕೆಲವೊಬ್ರು ಇರ್ತಾರೆ ಹೋಗೋರು ತೋಟಕ್ಕೆ 10 ಗಂಟೆ 11 ಗಂಟೆಗೆ ಒಂಥರ ಈ ಆಫೀಸ್ ಟೈಮ್ಗೆ ಹೋಗೋರು ಇರ್ತಾರೆ, ಅಂಥವರು ಆ ಕೆಲಸ ಮಾಡ್ತಾರೆ. ಆದರೆ ನಾವು ಆ ಥರ ಮಾಡೋದಿಲ್ಲ. ಬೆಳಗಿನ ಜಾವ ಒಂದು 6-6:30 ಆಲ್ಮೋಸ್ಟ್ ಎಂಟ್ರಿ ಕೊಡ್ತೀವಿ. ಒಂದೊಂದು ಟೈಮು ಇವತ್ತು ಮಲ್ಕೊಂಡು ಚೆನ್ನಾಗಿ ನಿದ್ದೆ ಹೋಗಿರೋ ಒಂದು ಕಾರಣ ಬೆಳಗ್ಗೆ ಸ್ವಲ್ಪ ತಡವಾಗೋದ್ರೆ ಇವಾಗ ಮನೆಗೆ ಬರ್ತೀವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಅಂದರೆ ಮಲ್ಕೊಂಡು ಒದ್ದಾಡಿ ಅದಾದಮೇಲೆ ಊಟ ತಿನ್ಕೊಂಡು ಇವಾಗ ನೋಡಿ 4 ಗಂಟೆ ಆಯಿತು. ಮತ್ತು ಇವಾಗ ತೋಟ ಕಡೆ ಹೊರಡಬೇಕು. ಹಾಗೆ ಇವತ್ತು ನಿಮಗೆ ಒಂದು ಪ್ರಾಡಕ್ಟ್ ತೋರಿಸ್ಬೇಕು. ಇದು ನಾವು ಚಿಕ್ಕ ಹುಡುಗರಲ್ಲಿ ನಾವು ಆಟ ಆಡಿದ್ದೀವಿ, ನೀವು ಆಟ ಆಡಿದ್ದೀರಾ. ಇದು ಇವತ್ತಿನ ಹುಡುಗರು ಯಾರು ಕೂಡ ಆಡೋದಿಲ್ಲ, ಯಾಕಂದರೆ ಆ ಥರ ಇದಾವೆ. ಯಾಕಂದರೆ ಎಲ್ಲ ಗೇಮುಗಳಂತೆ, ಮೊಬೈಲ್ ಅಂತೆ ಇದವರವೆಲ್ಲ ಬಂದು ಈ ಥರ ಆಟ ಸಾಮಾನುಗಳೇ ಮರ್ತೋಗಿದ್ದಾರೆ ಇವತ್ತಿನ ಮಕ್ಕಳು. ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ. ಇದನ್ನು ನೋಡ್ತಾ ನೋಡ್ತಾ ಬಾಲ್ಯದ ಒಂದು ನೆನಪು ನನಗಂತೂ ಬಂತು. ತಿರುಗಿಸ್ತೀನಿ ಒಂದ್ಸರಿ ಸೌಂಡ್ ನೋಡ್ಕೊಂಡು. ಇದನ್ನು ಚಿಕ್ಕ ಹುಡುಗರಲ್ಲಿ ತಗೊಂಡು ಬೀದಿನೂ ಈ ಥರ ಸುತ್ಕೊಂಡು ಹೋಗ್ತಾ ಇದ್ರಿ. ತುಂಬಾ ಚೆನ್ನಾಗಿರ್ತಾಯಿತ್ತು ಸೌಂಡ್ ಅಂತೂ, ಕೇಳೋಕ್ಕಂತೂ ಒಳ್ಳೆ ಇಂಪು. ಆದರೆ ಇವತ್ತಿನ ಮಕ್ಕಳು ಯಾರು ಕೂಡ ಇಂಥದ್ರಲ್ಲಿ ಯಾರು ಕೂಡ ಆಟ ಆಡೋದೇ ಇಲ್ಲ ಕಣ್ರಿ. ಯಾಕಂತೇಳಿದ್ರೆ ಇವಾಗ ಏನಿದ್ರು ಕೂಡ ಒಂದು ಫೋನ್ ಕೊಟ್ಬಿಡ್ತಾರೆ ಮಕ್ಳ ಹತ್ರ. ಫೋನ್ ಊಟ ಮಾಡೋಕೆ ಫೋನು, ಗಲಾಟೆ ಮಾಡಿದ್ರೆ ಒಂದು ಫೋನು, ಈ ಥರ ಫೋನ್ಗಳು ಕೊಟ್ಟು ಇವತ್ತಿನ ಒಂದು ಮಕ್ಕಳನ್ನ ಹಾಳು ಮಾಡೋಕವ್ರೆ. ಈ ಥರ ಒಂದು ಆಟ ಸಂಬಂಧದಲ್ಲಿ ಯಾರು ಕೂಡ ಆಟ ಆಡೋರಿಲ್ಲ. ಓಕೆ ಫ್ರೆಂಡ್ಸ್, ಇನ್ನು ತೋಟ ಕಡೆ ಟೈಮ್ ಆಯಿತು. ಇನ್ನು ಊಟ ತಿಂದಿದ್ದಾಯಿತು, ಮಲಗಿದ್ದು ಆಯಿತು, ಊಟ ತಿಂದಿದ್ದಾಯಿತು. ಇನ್ನು ತೋಟ ಕಡೆ ಹೋಗಿ ಕೆಲಸ ನೋಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಇವಾಗ ತಾನೇ ಜಸ್ಟ್ ತೋಟದಿಂದ ಆಚೆ ಕಡೆ ಬಂದೆ ಕಣ್ರಿ. ಏನಂದರೆ ಇಷ್ಟೊತ್ತವರೆಗೂ ಇವಾಗ ಸಮಯ ಬಂದು 6:52 ಆಗಿದೆ. ಇನ್ನು 8 ನಿಮಿಷ 7 ಗಂಟೆ ಟೈಮ್ ಹಾಗೇ ಹೋಗ್ಬಿಡುತ್ತೆ. ಓಕೆ, ಇವತ್ತು ಸರಿಯಾಗಿ ಏನು ಕೂಡ ನಾನು ಕೈಯಲ್ಲಿ ಕವರ್ ಮಾಡೋಕ್ಕಾಗಿಲ್ಲ, ಕಾರಣಾಂತರಗಳಿಂದ ವ್ಲಾಗ್ನ ಸರಿಯಾಗಿ ಕವರ್ ಮಾಡೋಕ್ಕಾಗಿಲ್ಲ ಅಂತ ತಿಳ್ಕೊತೀನಿ. ಓಕೆ, ಏನೂ ಮಾಡೋಕ್ಕಾಗಲ್ಲ, ಕಾರಣಾಂತರಗಳಿಂದ ಒಂದೊಂದು ಟೈಮ್ ಹಂಗೆ ಆಗ್ಬಿಡ್ತೈತೆ. ಒಂದೊಂದು ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲಸ ವಿಪರೀತ ಇರೋದ್ರಿಂದ ವ್ಲಾಗ್ ಮಾಡೋಕ್ಕೆ ಟೈಮ್ ಇಲ್ಲ. ಆದರೆ ಒಂದೊಂದು ಟೈಮ್ ಸ್ವಲ್ಪ ಬಿಡುವಿದ್ದಾಗ ನಮಗೊಂಥರ ವ್ಲಾಗ್ ಮಾಡೋಕ್ಕೆ ಒಂಥರ ಸ್ವಲ್ಪ ಖುಷಿಯಾಗಿರುತ್ತೆ. ಮತ್ತು ಇನ್ನೂ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇನ್ನೂ ಹೊಸದಾಗಿ ಏನಾರು ತೋರಿಸ್ಬೇಕು ಅಂತ ನಮಗೂ ಕೂಡ ಆಸೆ ಇರುತ್ತೆ. ಆದರೆ ಏನು ಮಾಡೋದು, ಇದೇ ಕೆಲಸ ಅನ್ನೋದೇನಿಲ್ಲ. ನಮ್ಮ ತೋಟ ಕೆಲಸ ಎಲ್ಲ ಮಾಡಿಕೊಂಡು ನಾನು ಒಂದು ಸೈಕಲ್ ಗ್ಯಾಪ್ ಅನ್ನೋದು ಮಾತ್ರ ನಾನು ಯೂಟ್ಯೂಬ್ಗೆ ಕೊಡೋದು. 24 ಅವರ್ಸು ಇದರಲ್ಲೇ ಇರೋಲ್ಲ ನಾನು. ನಮ್ಮ ಸಬ್ಸ್ಕ್ರೈಬರ್ಸು ಅಷ್ಟೇ, ಅವ್ರು ಮಾಡೋ ಒಂದು ಕಮೆಂಟ್ಗಳಿಗೆ ನನಗೆ ಇಂಗ್ಲೀಷ್ ಬರೋದಿಲ್ಲ. ಇಂಗ್ಲೀಷ್ ಬರೋಲ್ಲ ಅಂತ ಹೇಳಿದ್ರೆ, ಇಂಗ್ಲೀಷ್ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರು ಇಂಗ್ಲೀಷಲ್ಲಿ ಮಾಡಿದ್ರೆ ನಾನು ಆನ್ಸರ್ ಮಾಡೋಕ್ಕಾಗಲ್ಲ. ಏನೋ ಮಾಡೋರು ಬಿಡೋ ಅಂತ ನಾನು ಸುಮ್ಮನೆ ಆಗೋಗ್ತೀನಿ. ಯಾಕಂತ ಹೇಳಿದ್ರೆ ನನಗೆ ಇಂಗ್ಲೀಷ್ ಇವಾಗ ಬರೋಲ್ಲ, ಓದೋಕ್ಕಾಗಲಿ ಬರೆಯೋಕ್ಕಾಗಲಿ ಇಂಗ್ಲೀಷ್ ನಂಗೆ ಬರೋಲ್ಲ. ಕನ್ನಡ ತುಂಬ ಚೆನ್ನಾಗಿ ಓದೋಕೆ ಬರ್ತೈತೆ, ಆದರೆ ಇಂಗ್ಲೀಷು ಬರೋಲ್ಲ. ಓಕೆ, ಅದನ್ನ ಎಷ್ಟೋ ವಿಡಿಯೋನಲ್ಲಿ ನಾನು ಹೇಳ್ಕೊಂಡಿದ್ದೀನಿ. ಆದರೂ ಕೂಡ ಕೆಲವೊಬ್ಬರು ನೋಡಿರೋರು ಕನ್ನಡದಲ್ಲಿ ಕಮೆಂಟ್ ಮಾಡ್ತಾರೆ, ನೋಡ್ತಿದ್ದವರು ಇಂಗ್ಲೀಷಲ್ಲೇ ಕಮೆಂಟ್ ಮಾಡ್ತಾ ಇರ್ತಾರೆ. ನಾನು ಪ್ರತಿದಿನ ಕೂಡ ಹೇಳೋಕ್ಕಾಗೋದಿಲ್ಲ ಅದನ್ನು. ಹಾಗಾಗಿ ಇಂಗ್ಲೀಷಲ್ಲಿ ಕಮೆಂಟ್ ಮಾಡೋದೆ, ಇವರೇನೋ ಮಾಡ್ಕೊಂಡವ್ರೆ ಬಿಡು ನಾನು ಕೂಡ ಸುಮ್ಮನೆ ಆಗೋಗ್ತೀನಿ. ಆದಷ್ಟು ನೋಡ್ತಾ ಇರೋರು ನೀವೇನಾದರೂ ನಿಮಗೆ ಕಮೆಂಟ್ ಮಾಡಬೇಕು ಅನ್ಸಿದ್ರೆ ದಯವಿಟ್ಟು ಕನ್ನಡದಲ್ಲಿ ಕಮೆಂಟ್ ಮಾಡಿರಿ. ಸೂಪರ್ ಬ್ರೋ, ಬ್ರೋ, ಸೂಪರ್ ಅಣ್ಣ, ಇವೆಲ್ಲ ಅರ್ಥ ಆಗುತ್ತೆ ನಮಗೆ ತುಂಬ ಚೆನ್ನಾಗಿ. ಸ್ಮಾಲ್ ಆಗಿದ್ರೆ. ಆದರೆ ಏನೋ ಒಂದೊಂದು ಕಿಲೋಮೀಟ್ರ್ ಇದ್ದರೆ, ಒಂದೊಂದು ಬಾರ್ 2 ಬಾರ್ ಇದ್ದರೆ ನನಗೆ ಅರ್ಥ ಆಗೋದು ಸಿಕ್ಕಾಪಟ್ಟೆ ಕಷ್ಟ. ನಾನು ನೋಡ್ತೀನಿ 1-2 ನಿಮಿಷ, ಏನಪ್ಪ ಇದು ಹಿಂಗೆ ಮಾಡಿದಾರಲ್ಲ, ಏನು ಕತೆ ಇದು ಅಂತ ನೋಡ್ತೀನಿ. ಆದರೂ ನಮ್ಗೆ ಅರ್ಥ ಆದರೆ ನಾವು ಆನ್ಸರ್ ಮಾಡ್ತೀವಿ, ನಮ್ಗೆ ಅರ್ಥ ಆಗಿಲ್ಲ ಅದನ್ನು ಬಿಟ್ಬಿಡ್ತೀನಿ. ಅಂದರೆ ಯೂಟ್ಯೂಬಲ್ಲೇ ಅಲ್ಲ, ವಾಟ್ಸಪ್ಪಲ್ಲೂ ಕೂಡ ಅಷ್ಟೇ. ನಮ್ಮ ಫ್ರೆಂಡ್ಸ್ ಎಲ್ಲ ಏನೋ ಮೆಸೇಜ್ ಮಾಡ್ತಾರೆ, ನೋಡ್ತೀನಿ 1-2 ನಿಮಿಷ ಏನೋ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಫೋನ್ ಮಾಡಿ ಏನೋ ಮಗ ಮ್ಯಾಟ್ರಿದು ಅಂತೀನಿ. ಆ ಥರ ನಮ್ಮ ಕ್ಯಾರೆಕ್ಟ್ರ. ಯಾಕಂದರೆ ನಾ ಇವಾಗ ಓದೋಕ್ಕಾಗಲಿಲ್ಲ, ನನ್ನ ಕೈಯಲ್ಲಿ ವಿದ್ಯೆ ಅನ್ನೋದು ನೈವೇದ್ಯ ಆಗೋಯ್ತು. ವಿದ್ಯೆ ಅನ್ನೋದು ನಂಗೆ ತಲೆ ಗಂಟಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ನೋಡಿದ್ರಲ್ಲ ನಮ್ಮ ತೋಟ ಕೆಲಸ, ಮಾರ್ಕೆಟ್ಗೆ ಹೋಗೋದು ಬರೋದು, ಇದೇ ನಮಗೆ ಹುಚ್ಚಾಗೋಯ್ದೆ ಹೊರತು ಓದ್ಬೇಕನ್ನೋ ಹುಚ್ಚು ನಂಗೆ ಬರಲಿಲ್ಲ. ವಿದ್ಯೆ ಅನ್ನೋದು ನಂಗೆ ತಲೆಗೂ ಹತ್ತಿಲ್ಲ. ನಾನು ಏನು ಮಾಡೋದು, ವಿದ್ಯೆ ಅನ್ನೋದು ನನಗೆ ತಲೆಗೆ ಹತ್ತಿಲ್ಲ, ನಾನು ಏನು ಮಾಡೋದು. ಹಾಗಾಗಿ ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಆನ್ಸರ್ ಮಾಡೋಕ್ಕಾಗಲ್ಲ. ನೀವು ಕನ್ನಡದಲ್ಲಿ ಕಮೆಂಟ್ ಮಾಡಿದ್ರೆ ನನಗೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ನಾನು ಕೂಡ ಆನ್ಸರ್ ಮಾಡ್ಬೋದು. ಆದರೆ ಕೆಲವೊಬ್ರು ಬಂದು ಇಂಗ್ಲೀಷಲ್ಲಿ ಮಾಡ್ತಾರೆ, ಅವ್ರೇನು ಅನ್ಕೊತಾರೆ,
ನೀವೇನು ಅನ್ಕೊಂತೀರಾ, ಉದಾಹರಣೆಗೆ ನೀವೇ ಇಂಗ್ಲೀಷಲ್ಲಿ ಕಮೆಂಟ್ ಮಾಡೋದೇನು ಅಂತ ತಿಳ್ಕೊಳ್ರಿ. ನಾನೇನು ರಿಪ್ಲೈ ಮಾಡಿಲ್ಲ, ಯಾಕಂತ ಹೇಳಿದ್ರೆ ನನಗೆ ಓದೋಕ್ಕೆ ಬರೋದಿಲ್ಲ ಇಂಗ್ಲೀಷು. ಓದಕ್ಕೆ ಬಂದರೆ ತಾನು ನಿಮಗೆ ನಾನು ರಿಪ್ಲೈ ಮಾಡೋಕ್ಕೋಗೋದು. ಓದಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ನಾನು ಹೆಂಗೆ ರಿಪ್ಲೈ ಮಾಡಲಿ? ಅವಾಗ ನೀವೇನು ಅನ್ಕೊಂತೀರಾ, ಈ ನನ್ನ ಮಗನಿಗೆ ತಿಕ್ಕಾಕೋಬ್ ಜಾಸ್ತಿ, ಅದಕ್ಕೆ ನನ್ನ ಮಗ ರಿಪ್ಲೈ ಮಾಡಿಲ್ಲ ನಮಗೆ ಅಂತ ನೀವು ಅರ್ಥ ಮಾಡ್ಕೊತೀರಾ. ಆದರೆ ನನ್ನ ಕಷ್ಟ ಯಾರು ಕೂಡ ಅರ್ಥ ಮಾಡ್ಕೊಳಲ್ಲ. ಓಕೆ ಫ್ರೆಂಡ್ಸ್, ಇನ್ನು ಆದಷ್ಟು ನಿಮಗೆ ನಾನು ಕಮೆಂಟ್ ಮಾಡ್ಬೇಕು ಅನ್ಸಿದ್ರೆ ದಯವಿಟ್ಟು ಕನ್ನಡದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಇನ್ನೇನು ಕತ್ಲಾಗ್ತಾ ಬಂತು, ಇನ್ನು ನಾನು ಕೂಡ ಮನೆ ಕಡೆ ಹೊರಡಬೇಕು. ಇನ್ನು ಏನಿದ್ರು ಕೆಲಸ ಕಾರ್ಯ ಇನ್ನೇನಿದ್ರು ನಾಳೆ ಬೆಳಗ್ಗೆ ಬಂದು ಮಾಡ್ಕೊಂಡೋಣ. ಏನೇ ಮಾಡಿದ್ರು ಸಹಿತ ನಿಮಗೆ ಹೇಳ್ದಿರ ಹೋಗ್ತೀನ, ನಿಮ್ಗೂ ತೋರಿಸ್ದಿರ ಹೋಗ್ತೀನ. ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು, ಮತ್ತೆ ನಾಳೆ ನಿಮ್ಮ ಕನಸಿಗೆ